11 ವರ್ಷಗಳ ನಂತರ ನಮ್ಮ ಸೌಜನ್ಯಳ ಪ್ರಕರಣ ಏನಿದೆ, ಸೌಜನ್ಯಳ ಅಪಹರಣ, ಅತ್ಯಾಚಾರ ಹಾಗೂ ಹತ್ಯೆ, ಇದಕ್ಕೆ ನ್ಯಾಯ ಸಿಗುವ ಒಂದು ಸಣ್ಣ ಆಶಾಕಿರಣ ಕಾಣಿಸ್ತಾ ಇದೆ. ಹೇಗಂತೀರ? ನಮ್ಮ ಸರ್ಕಾರ ಈಗ ಎಕ್ವಿಟಲ್ ಕಮಿಟಿಯ ಮುಂದೆ ಈ ತಪ್ಪಿತಸ್ಥ ಅಧಿಕಾರಿಗಳ ಒಂದು ಪರೇಡ್ ನಡೆಸ್ತಾ ಇದೆ. ಇದನ್ನು ನಾವು ಸ್ವಾಗತಿಸಲೇಬೇಕು. ಸ್ವಲ್ಪ ವಿಳಂಬ ಆದರೂ ಕೂಡ ನ್ಯಾಯದ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಇದನ್ನೇ ನಾವು ಹೇಳ್ತಾ ಇದ್ದಂಥದ್ದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್. ಬ್ಯಾಕ್ ಡೋರ್ ಮೂಲಕ ನ್ಯಾಯ ವಿತರಣೆ ನಡೆಯುತ್ತೆ. ಮುಂಬಾಗಿಲಿಂದ ಬರಲಿಲ್ಲದಿದ್ದರೂ ಕೂಡ ಬೆಳಕು ಅನ್ನುವಂಥದ್ದು ಹಿಂಬಾಗಿಲಿಂದನೂ ಬರ್ಬೋದು. ಅದು ಇವತ್ತು ನಡೀತಾ ಇದೆ. ಎಕ್ವಿಟಲ್ ಕಮಿಟಿ ಅಂದರೆ ಏನು ಅಂತ ಹೇಳೋದು ಭಾಳ ಮುಖ್ಯ ಆಗುತ್ತೆ. ಎಕ್ವಿಟಲ್ ಕಮಿಟಿ ಯಾಕೆ ಮಾಡಿದ್ದಾರೆ? ನಮ್ಮ ದೇಶದಲ್ಲಿ 100 ಪ್ರಕರಣಗಳನ್ನ ನೀವು ತಗೊಂಡ್ರೆ, ನೈಜ ಪ್ರಕರಣಗಳು ತಗೊಂಡ್ರೆ, ಅದರಲ್ಲಿ 85ರಿಂದ 86 ಪ್ರಕರಣಗಳು ಯಾವುದೇ ರೀತಿಯಾಗಿ ಶಿಕ್ಷೆಗೊಳಪಡಲ್ಲ. ಅಂದರೆ ಖುಲಾಸೆ ಆಗಿ ಹೋಗ್ತವೆ. ಆರೋಪಿಗಳಿಗೆ ಶಿಕ್ಷೆ ಆಗಲ್ಲ. ಯಾವ ಕಾರಣಕ್ಕೋಸ್ಕರ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಸರಿಯಾದ ರೀತಿಯಾಗಿ ಸಾಕ್ಷಿಗಳನ್ನು ಸಂಗ್ರಹಿಸಿರಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯದ ಮುಂದೆ ನಮ್ಮ ತನಿಖಾಧಿಕಾರಿಗಳು ಇಟ್ಟಿರಲ್ಲ. ಒಂದು. ಎರಡನೇದು, ಪ್ರಾಮಾಣಿಕವಾಗಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾಗ್ಯೂ ಕೂಡ ನಮ್ಮ ಪ್ರಾಸಿಕ್ಯೂಷನ್ ಅದನ್ನು ಸಮರ್ಪಕವಾಗಿ ಮನದಟ್ಟಾಗುವ ರೀತಿಯಲ್ಲಿ ನಮ್ಮ ನ್ಯಾಯಾಲಯ ಪೀಠದ ಮುಂದೆ ಮಂಡಿಸಿರಲ್ಲ. ಪ್ರಾಸಿಕ್ಯೂಷನ್ ವಾದ ಮಾಡಿರಲ್ಲ, ಅಥವಾ ಗುಮ್ಮಂತರ ಬಾಯಿ ಮುಚ್ಕೊಂಡು ಕುಳಿತುಕೊಂಡ್ಬಿಡ್ತಾರೆ. ಕೆಲವರು ಮಾತಾಡಲ್ಲ. ಡಿಫೆನ್ಸ್ ಲಾಯರೇ ಜಾಸ್ತಿ ಮಾತಾಡ್ತಿರ್ತಾರೆ. ನಾವು ಯಾರನ್ನ ನಂಬ್ಕೊಂಡಿರ್ತೇವೆ, ನಮ್ಮ ಪ್ರಾಸಿಕ್ಯೂಟರ್ಸು ಬಾಯಿ ಬಿಟ್ಟಿರಲ್ಲ. ಅಥವಾ ಇನ್ನೊಂದು ಕಾರಣ ಏನು? ವಿಳಂಬಗತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಪ್ರಕರಣಗಳಲ್ಲಿ ಆರೋಪಿಗಳು ಸಂತ್ರಸ್ತರ ಮೇಲೆ ಸವಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾರೆ. ಯಾವುದೇ ರೀತಿಯಾದ ವಿಕ್ಟಿಮ್ಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ನಡೀತಾನೇ ಇರೋದಿಲ್ಲ. ವಿಕ್ಟಿಮ್ಸ್ ಪ್ರೊಟೆಕ್ಷನ್ ಅಂದರೆ ಏನು? ಈ ಪ್ರಾಸಿಕ್ಯೂಷನ್ನ ಸಂದರ್ಭದಲ್ಲಿ ಯಾರ್ಯಾರು ಸಂತ್ರಸ್ತರಿದ್ದಾರೆ, ಯಾರ್ಯಾರು ಸಾಕ್ಷಿಗಳಿದ್ದಾರೆ, ಅವರಿಗೆ ಒಂದು ರಕ್ಷಣೆಯನ್ನು ಒದಗಿಸಿ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡಬೇಕಾಗತ್ತೆ. ರಕ್ಷಣೆ ಅಂತಂದರೆ ಯಾವ ಗನ್ಮ್ಯಾನ್ ಮಾತ್ರ ಕೊಡುವಂಥದ್ದು ಅಂತಲ್ಲ ನಾನು ಹೇಳ್ತಿರೋದು. ಆರ್ಥಿಕ ರಕ್ಷಣೆ ಆಗ್ಬೋದು, ಸಾಮಾಜಿಕ ರಕ್ಷಣೆ ಆಗ್ಬೋದು, ಒಂದು ಅಶ್ಯೂರೆನ್ಸ್ ಕೊಡುವಂಥದ್ದಾಗ್ಬೋದು. ಟ್ರಾನ್ಸ್ಪೋರ್ಟೇಷನಿಂದನೂ ಇದು ಪ್ರಾರಂಭ ಆಗುತ್ತೆ. ಯಾವುದೋ ಕುಗ್ರಾಮದಿಂದ ಸಂತ್ರಸ್ತರು ನ್ಯಾಯಾಲಯಕ್ಕೆ ಬರಬೇಕು, ಅವತ್ತಿನ ಒಂದು ಕೂಲಿಯನ್ನು ಅವರು ತ್ಯಾಗ ಮಾಡಿ ಬರಬೇಕು, ಅನ್ನಾಹಾರ ಬಿಟ್ಟು ಬರಬೇಕು, ಓಡಾಡಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ, ಕಾಸಿರಲ್ಲ. ನಮ್ಮಲ್ಲಿ ವಿಳಂಬಗತಿಯಾದಂತಹ ಪ್ರೊಸೀಜರ್ಸ್ ನಡೀತಾ ಇರುತ್ತೆ. ಎಷ್ಟೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿದ್ದರೂ ಕೂಡ, ಇವಾಗ ಚಿತ್ರದುರ್ಗದ ಮುರುಘಾಸ್ವಾಮಿಗಳ ಕೇಸನ್ನೇ ನಾವು ತಗೊಂಡ್ರೂ ಕೂಡ 14-15 ತಿಂಗಳುಗಳಾದರೂ ಇನ್ನೂ ಪ್ರಕ್ರಿಯೆಯೇ ಪ್ರಾರಂಭ ಆಗಲಿಲ್ಲ. ಆದರೆ ಪೋಕ್ಸೋ ಕೇಸ್ ಏನು ಹೇಳುತ್ತೆ? ಪೋಕ್ಸೋ ಕಾನೂನು ಏನು ಹೇಳುತ್ತೆ? 1 ವರ್ಷದೊಳಗಡೆ ಈ ಒಂದು ಏನು ಪ್ರಕ್ರಿಯೆಗಳು ಮುಗಿದೋಗ್ಬೇಕು ಅಂತ. 1 ವರ್ಷದೊಳಗಡೆ ಎಲ್ಲ ಏನು ಪ್ರಾಸಿಕ್ಯೂಷನ್ ಎಲ್ಲವೂ ಮುಗಿದೋಗ್ಬೇಕಾಗಿತ್ತು. ಆದರೆ 14 ತಿಂಗಳಾದ್ರೂ ಇನ್ನೂ ಪ್ರಾರಂಭ ಆಗಲಿಲ್ಲ. ಈ ರೀತಿಯಾದಂತಹ ಡಿಲೇಯ್ಡ್ ಪ್ರೊಸೀಜರ್ಸ್, ಜಸ್ಟಿಸ್ ಡಿಲೇಯ್ಡ್ ಇಸ್ ಜಸ್ಟಿಸ್ ಡಿನೈಡ್ ಅಷ್ಟೇ. ನಾನು ಏನು ಹೇಳ್ತಿದ್ದೆ ಅಂತಂದರೆ, ಸೌಜನ್ಯಳ ಪ್ರಕರಣದಲ್ಲಿ ಯಾಕೆ ಎಕ್ವಿಟಲ್ ಕಮಿಟಿ ಮುಂದೆ ಬಂದಿರುವಂಥದ್ದು ಅಂತಂದರೆ, 2014ರಲ್ಲಿ ಸುಪ್ರೀಂ ಕೋರ್ಟು ಒಂದು ಪ್ರಮುಖವಾದಂತಹ ಆದೇಶ ಮಾಡಿರುತ್ತೆ. ಈ ರೀತಿಯಾದಂತಹ ಭ್ರಷ್ಟಾಚಾರ ಅಥವಾ ಒಂದು ಅಪ್ರಾಮಾಣಿಕವಾದಂತಹ ತನಿಖೆ ಅಥವಾ ಅಪ್ರಾಮಾಣಿಕವಾದಂತಹ ಒಂದು ಪ್ರಾಸಿಕ್ಯೂಷನ್ ಕಾರಣಗಳಿಂದ ಅಥವಾ ಹೊಸ್ಟೈಲ್ ಆಗ್ತಾ ಇರುವ ಕಾರಣಗಳಿಂದ ಖುಲಾಸೆ ಆಗಿ ಹೋಗ್ತಿದ್ದಾವೆ. 14ರಿಂದ 15% ಕೇಸ್ಗಳಿಗೆ ಮಾತ್ರ ಶಿಕ್ಷೆ ಆಗ್ತಾ ಇರ್ತವೆ. ಹಾಗಾದರೆ ಇಲ್ಲೇನು ನಡೆದೇ ಇಲ್ಲ ಅಂತಲ್ಲ, ನಡೆದಿದೆ. ಆದರೆ ಸರಿಯಾದ ರೀತಿಯಲ್ಲಿ ನ್ಯಾಯ
ಪೀಠದ ಮುಂದೆ ಮಂಡಿಸುವಲ್ಲಿ ಪ್ರಾಸಿಕ್ಯೂಷನ್ನು ಮತ್ತು ತನಿಖಾಧಿಕಾರಿಗಳು ಟೋಟಲ್ ಆಗಿ ಜಂಟಿಯಾಗಿ ಫೇಲ್ಯೂರ್ ಆಗಿರ್ತಾರೆ. ಇದನ್ನು ಈ ಒಂದು ಹೊಣೆಗಾರಿಕೆಯನ್ನು ಯಾರ ಹೆಗಲಿಗೇರಿಸಬೇಕು? ಹಾಗಾದರೆ ಯಾರ ಕಾರಣದಿಂದ ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿಲ್ಲ? ಹಾಗಾದರೆ ನೊಂದಂಥವರಿಗೆ ನ್ಯಾಯ ಯಾವಾಗ ಸಿಗೋದು? ಇದನ್ನು ನ್ಯಾಯಾಲಯ, ಸುಪ್ರೀಂ ಕೋರ್ಟು ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ. ಈ ಅಧಿಕಾರಿಗಳು, ಈ ವಕೀಲರುಗಳು, ಈ ಪ್ರಾಸಿಕ್ಯೂಟರ್ಸು ಅಥವಾ ಅದಕ್ಕೆ ಸಂಬಂಧಿತವಾದಂಥ ವ್ಯವಸ್ಥೆಗಳು ಯಾರ್ಯಾರು ಇದ್ದಾರೆ, ವೈದ್ಯಾಧಿಕಾರಿಗಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಮರದೊಬ್ಬರಾಗಿರ್ಬೋದು, ಇವರೆಲ್ಲರೂ ಕೂಡ ವಿಚಾರಣೆ ನಡೆಸುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅನ್ನುವ ಕಾರಣಕ್ಕೆ ಒಂದು ಆರ್ಡರ್ ಮಾಡಿ ಪ್ರತಿ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಎಕ್ವಿಟಲ್ ಕಮಿಟಿ ಮತ್ತು ಜಿಲ್ಲಾ ಮಟ್ಟದ ಎಕ್ವಿಟಲ್ ಕಮಿಟಿ ಮತ್ತು ನನಗೆ ಗೊತ್ತಿದ್ದ ಹಾಗೆ ವಿಭಾಗೀಯ ಎಕ್ವಿಟಲ್ ಕಮಿಟಿ ಕೂಡ ಇದ್ದಾವೆ. ಇದು ಪ್ರಾರಂಭವಾಗಿ 2014ರಿಂದ ಚಾಲ್ತಿಯಲ್ಲಿದೆ. ಎಲ್ಲ ಕೇಸುಗಳು ಈ ಮುಂಭಾಗದಲ್ಲಿ ಬರುವ ಅಗತ್ಯ ಕಾಣೋದಿಲ್ಲ. ಎಷ್ಟೋ ಕೇಸುಗಳು ಖುಲಾಸೆ ಯಾವ ಕಾರಣಕ್ಕಾಗ್ತದೆ ಅಂತಂದರೆ, ಒಂದು ಸಣ್ಣ ಡೌಟ್ ಇದ್ದರೂ ಕೂಡ ಖುಲಾಸೆ ಆಗುತ್ತೆ. ಡೌಟ್ಗಳು ರೈಸ್ ಆದರೆ ಆರೋಪಿಗೆ ಶಿಕ್ಷೆ ಆಗಬಾರ್ದು. ಒಂದು ಸಣ್ಣ ಡೌಟ್ಗಳಿದ್ರೂ ಸಾಕು, ಬೆನಿಫಿಟ್ ಆಫ್ ಡೌಟ್ ಅನ್ನುವಂಥದ್ದು ಆರೋಪಿಗಳಿಗೆ ಹೋಗುತ್ತೆ. ಅದು ಹೋಗಲೇಬೇಕು. ಆ ಅಂಶ, ಮಾನವೀಯ ಅಂಶ, ನಮ್ಮ ಏನು ನ್ಯಾಯಿಕ ವ್ಯವಸ್ಥೆಯಲ್ಲಿ ಸಂತ್ರಸ್ತರಿಗೆ ಎಷ್ಟು ರಕ್ಷಣೆ ಇದೆಯೋ ಅದರ 2ರಷ್ಟು ರಕ್ಷಣೆ ಆರೋಪಿಗಳಿಗಿದೆ. ಬೆನಿಫಿಟ್ ಆಫ್ ಡೌಟ್ ಅನ್ನುವಂಥದ್ದು ಒಂದು ದೊಡ್ಡ ಗಿಫ್ಟ್. ಅದು ಆರೋಪಿಗಳಷ್ಟೇ, ಅವರು ಅಪರಾಧಿಗಳಲ್ಲ. ಆದರೆ ಇಲ್ಲಿ ಸೌಜನ್ಯದ ಕೇಸಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಲ್ಲ, 100ಕ್ಕೆ 100ರಷ್ಟು ಸಾಕ್ಷಿಗಳೇ ಇಲ್ಲ. ಒಂದೇ ಒಂದು ಸಾಕ್ಷಿಯೂ ಕೂಡ ಸಂತೋಷ್ ರಾವ್ ಆರೋಪಿ ಅನ್ನಲಿಕ್ಕೆ ನಮ್ಮ ಪ್ರಾಸಿಕ್ಯೂಷನ್ ತಂದಿಟ್ಟಿಲ್ಲ ಅಂತಲೇ ಮಾನ್ಯ ನ್ಯಾಯಾಲಯ ಹೇಳುವಂಥದ್ದು. ಸಾಕ್ಷಿಗಳ ಕೊರತೆ ಅಂತವರು ಹೇಳ್ತಿಲ್ಲ, ಅಥವಾ ಸಂದೇಹವನ್ನು ವ್ಯಕ್ತಪಡಿಸುವುದಿಲ್ಲ, ಸಂದೇಹವೂ ಇಲ್ಲ. ಈ ಕಾರಣದಿಂದ ನ್ಯಾಯಪೀಠ ತುಂಬ ಗರಂ ಆಗಿ ಲಿಖಿತವಾಗಿ ಅವ್ರು ಹೇಳುವಂಥದ್ದು, ರೈಟಿಂಗಲ್ಲಿ ಹಾಕುವಂಥದ್ದು ಏನು ಅಂತಂದರೆ, ಎರಿಂಗ್ ಅಫಿಷಿಯಲ್ಸ್, ಇದು ಸಣ್ಣ ವಿಚಾರ ಅಲ್ಲ. ಎರಿಂಗ್ ಅಫಿಷಿಯಲ್ಸ್ ಅಂತ ಹೇಳ್ತಾ ಇದೆ ಅಂತಂದರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸಂವಿಧಾನಾತ್ಮಕವಾಗಿ ಯಾರಿಗಾದ್ರೂ ಬೈಬೇಕು ಈ ಅಧಿಕಾರಿಗಳಿಗೆ ಅಂತಂದರೆ, ಇದಕ್ಕಿಂತ ಕೆಟ್ಟದಾಗಿ ಒಬ್ಬ ನ್ಯಾಯಾಧೀಶ ಬೈಲಿಕ್ಕಾಗೋದಿಲ್ಲ. ಎರಿಂಗ್ ಅಫಿಷಿಯಲ್ ಎರಿಂಗ್ ಅಫಿಷಿಯಲ್ಸ್ ಅಂತ ಹೇಳ್ತಾರೆ ಅಂತಂದರೆ, ಅದು ತುಂಬ ನಾವು ಏನು ಹೆಮ್ಮೆಯಿಂದ ಪರಿಗಣಿಸ್ಲಿಕ್ಕೆ ಬರೋದಿಲ್ಲ. ಅದು ಅಷ್ಟು ಕೆಟ್ಟದಾದಂತಹ ಪದ ಅದು ಒಬ್ಬ ಅಧಿಕಾರಿಗೆ. ಇವ್ರನ್ನೆಲ್ಲರನ್ನೂ ಕೂಡ ಒಂದು ಎಕ್ವಿಟಲ್ ಕಮಿಟಿ ಮುಂದೆ ಪರೇಡ್ ಮಾಡಿ ಅವರನ್ನು ವಿಚಾರಣೆ ಮಾಡಿಸ್ಬೇಕು. ವಿಚಾರಣೆ ನಡೆಸಿದ ನಂತರ ಅದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರ ಮೇಲೆ FIR ಮಾಡಬೇಕಾಗ್ತದೆ. ಯಾಕೆ ಅಂತ, ಇದು ಸಣ್ಣ ಪುಟ್ಟ ಎರರ್ಸ್ ಅಲ್ಲ ಇದು. ಯಾಕೆ ಅಂತಂದರೆ, ಗ್ಯಾಂಗ್ ರೇಪ್ ಆಗಿರುವಂಥದ್ದು, ಹತ್ಯೆ ಆಗಿರುವಂಥದ್ದು, ಇದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಪೀಠದ ಮುಂದೆ ಮಂಡಿಸದೆ ಹೋಗಿರುವಂಥದ್ದು ಇದೆಯಲ್ಲ, ಇಲ್ಲಿ 3 ವಿಚಾರಗಳು ಗಮನಿಸ್ಬಿಡ್ತವೆ. ಒಂದು, ನಿಜವಾದ ಆರೋಪಿಗಳನ್ನು ರಕ್ಷಣೆ ಮಾಡಿರುವಂಥದ್ದು ಈ ವ್ಯಕ್ತಿಗಳು. 2ನೇದು, ಒಬ್ಬ ಅಮಾಯಕನನ್ನು ಆರೋಪಿಗಳ ಸ್ಥಾನದಲ್ಲಿ ತಂದು ನಿಲ್ಲಿಸಿರುವಂಥದ್ದು, ಅವನ ಜೀವನ, ಅವನನ್ನು ನೆಚ್ಕೊಂಡಿರುವ ಅವನ ಕುಟುಂಬಸ್ಥರ ಜೀವನವನ್ನು ಸಂಪೂರ್ಣ ನಾಶ ಮಾಡಿರುವಂಥದ್ದು. 3ನೇದು, ಸಂತ್ರಸ್ತಳಿಗೆ ಯಾವುದೇ ರೀತಿಯ ನ್ಯಾಯ ಸಿಗದ ಹಾಗೆ ಮಾಡಿರುವಂಥದ್ದು. 4ನೇದು, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನ್ಯಾಯಕ್ಕೋಸ್ಕರ ಒಂದು ದೊಡ್ಡ ಆಂದೋಲನವೇ ನಡೆಯುವ ರೀತಿಯಲ್ಲಿ, ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲು ಆಗುವ ರೀತಿಯಲ್ಲಿ ಈ ಅಧಿಕಾರಿಗಳು ನಡೆಸಿರುವಂಥದ್ದು. ಇವೆಲ್ಲವೂ ಗುರುತರವಾದಂತಹ ಒಂದು ವಿಚಾರ. ಇವರಿಗೆ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಹೈಯೆಸ್ಟ್ ಏನೋ ಪನಿಷ್ಮೆಂಟ್ ಏನಾದ್ರು ಇದ್ದರೆ ಅದನ್ನು ಇವ್ರಿಗೆ ಕೊಡಬೇಕಾಗುತ್ತೆ.